ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲಿಗೆ ಹೋದಾಗ ನಟ ಧನ್ವೀರ್ ನಡೆದುಕೊಂಡ ರೀತಿ ನಿಜಕ್ಕೂ ಸಾಕಷ್ಟು ಜನರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಸ್ನೇಹ ಅಂದರೆ ಇದು, ಭಕ್ತಿ ಎಂದರೆ ಇದು ಅಂತ ಸಾಕಷ್ಟು ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಅದರಂತೆ ನಟ ಧನ್ವೀರ್ ಎಲ್ಲ ಕಡೆ ಓಡಾಡ್ತಾ ಇದ್ದರೂ ಕೂಡ. ಆದರೆ ಈಗಿನ ಲೇಟೆಸ್ಟ್ ಸುದ್ದಿ ಏನು ಅಂದರೆ, ನಟ ಧನ್ವೀರ್ ಹಾಗೂ ದರ್ಶನ್ ನಡುವೆ ಜಗಳ ಆಗಿದೆಯಂತೆ. ಹೌದು, ಧನ್ವೀರ್ ಯಾವುದೇ ಕಾರಣಕ್ಕೂ ನೀನು ಈ ವಿಚಾರಕ್ಕೆ ಇನ್ನೊಮ್ಮೆ ತಲೆ ಹಾಕಬೇಡ ಅಂತ ಖಡಕ್ ಆಗಿ ಸೂಚನೆ ನೀಡಿದ್ದಾರಂತೆ ದರ್ಶನ್. ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತೆ ಈ ಪ್ರಕರಣವನ್ನು ಈಗ ಖ್ಯಾತ ಕ್ರಿಮಿನಲ್ ವಕೀಲ ಅಹ್ಮದ್ ಪಾಷಾ ಕೈಗೆತ್ತಿಕೊಂಡಿದ್ದಾರೆ. ಈ ಹಿಂದೆ ಇದರ ನಿರ್ವಹಣೆ ಮಾಡ್ತಾ ಇದ್ದ ವಕೀಲರಾದ ಸುನಿಲ್ ಪ್ರಕರಣದಿಂದ ಹಿಂದೆ ಸರಿದ ಬಳಿಕ ವಕೀಲ ಅಹ್ಮದ್ ಪಾಷಾ ದರ್ಶನ್ ಪರ ವಕೀಲತ್ತು ತೆಗೆದುಕೊಂಡಿದ್ದಾರೆ. ಆದರೆ ಇದೇ ವಕೀಲರ ನೇಮಕ ಹಾಗೂ ಬದಲಾವಣೆ ವಿಚಾರದಲ್ಲಿ ದರ್ಶನ್ ಹಾಗೂ ಧನ್ವೀರ್ ನಡುವೆ ಮನಸ್ತಾಪ ಶುರುವಾಗಿರುವಂತಿದೆ. ಇದರಲ್ಲಿ ಹಣಕಾಸು ವಿಚಾರ ದೊಡ್ಡ ಪಾತ್ರ ವಹಿಸಿದೆ ಎನ್ನುತ್ತಿವೆ ದರ್ಶನ್ ಆಪ್ತ ಮೂಲಗಳು. ಹೀಗಾಗಿಯೇ ಇತ್ತೀಚೆಗೆ ದರ್ಶನ್ ಭೇಟಿಗೆ ಧನ್ವೀರ್ ಪ್ರಯತ್ನ ಪಟ್ಟರೂ ಸಾಧ್ಯವಾಗಿಲ್ಲವಂತೆ. ಅಲ್ಲದೆ ಜೈಲು ಫೋಟೋ ಹೊರಬರಲು ಕೂಡ ಧನ್ವೀರ್ ಕಾರಣ ಅನ್ನೋ ಅನುಮಾನವನ್ನು ದರ್ಶನ್ ಆಪ್ತ ವಲಯ ಬಲವಾಗಿ ಹೇಳುತ್ತಿದೆ. ಆದರೆ ಈ ಬಗ್ಗೆ ಧನ್ವೀರ್ ಎಲ್ಲೂ ಮಾತಾಡಿಲ್ಲ. ಹಾಗಾಗಿ ದರ್ಶನ್ ಈ ಬಗ್ಗೆ ಮಾತನಾಡುವ ಸ್ಥಿತಿಯಲ್ಲಿ ಇಲ್ಲ. ಹೀಗಾಗಿ ದರ್ಶನ್ ಜೈಲು ವಾಸ ಒಂದು ಕಡೆಯಾದರೆ ನಂಬಿಕೆ ದ್ರೋಹ ಮತ್ತೊಂದು ಕಡೆ ಎನ್ನುವಂತಾಗಿದೆ ಎಂದು ಅನೇಕರು ಕಮೆಂಟ್ ಮಾಡುತ್ತಿದ್ದಾರೆ. ಧನ್ವೀರ್ ಹಾಗೂ ದರ್ಶನ್ ದೂರವಾಗಿದ್ದಾರಾ ಇಲ್ವಾ, ನಡೆದಿದ್ದೇನು ಅಂತ ಇನ್ನೂ ಗೊತ್ತಾಗಬೇಕಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.